ಹಾಗೆ ಇವತ್ತು ವೇರ್ ಮಾಡಿರೋದು ನಾರ್ಮಲ್ ಔಟ್ಫಿಟ್ಟು, ಇವ್ರೇನು ಸ್ಪೆಷಲಾಗಿ ವೇರ್ ಮಾಡಿಲ್ಲ. ಆ್ಯಂಡ್ ನಾನಿವತ್ತು ವೇರ್ ಮಾಡಿರೋವಂಥ ಔಟ್ಫಿಟ್ ಬಂದುಬಿಟ್ಟು ಎಷ್ಟೇ ಬೇಗ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಕೂಡ ತುಂಬ ಲೇಟಾಗಿ ಬಂದಿದ್ದೀವಿ. ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಗಿದ್ದು. ನಾವಿಷ್ಟು ಲೇಟಾಗಿ ಬರೋದಕ್ಕೆ ಕಾರಣನೇ ಇವನು. ಅದಕ್ಕೆ ಎಲ್ಲ ಲಗೇಜು ಇವ್ರ ಕೈಲೇ ಒರೆಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ಇಲ್ಲಿನ ಹೋಟೆಲಲ್ಲಿ ಊಟ ಮಾಡೋದಕ್ಕಂತೂ ಆಗಲ್ಲ, ಬಿಕಾಸ್ ನಾನ್ ವೆಜ್ ಅಂತ ಹೇಳ್ಬಿಟ್ಟು ಏನೇನೋ ಇಟ್ಟಿರ್ತಾರೆ. ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ನೀವೆಲ್ಲ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಟು ಸಪ್ನಾ ಗಾರ್ಡಾಸ್ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಏರ್ಪೋರ್ಟ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ನಾನಿವತ್ತು ವೇರ್ ಮಾಡಿರೋವಂಥ ಔಟ್ಫಿಟ್ ಬಂದುಬಿಟ್ಟು ಮಿಂತ್ರಾದಿಂದ ಪರ್ಚೇಸ್ ಮಾಡಿರೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಈ ಸಮ್ಮರಿಗಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತು ವೇರ್ ಮಾಡಿರೋದು ನಾರ್ಮಲ್ ಔಟ್ಫಿಟ್ಟು, ಇವ್ರೇನು ಸ್ಪೆಷಲಾಗಿ ವೇರ್ ಮಾಡಿಲ್ಲ. ಸೊ ನಾನಿವತ್ತು ಹೊಸ ಔಟ್ಫಿಟ್ನ ವೇರ್ ಮಾಡಿದ್ದೀನಿ. ಬಟ್ ಇವತ್ತು ನಾರ್ಮಲ್ ಹಳೇದೆ ಮನೇಲಿದ್ದೆ ಟೀ ಶರ್ಟು ಪ್ಯಾಂಟ್ನೇ ವೇರ್. ಗೈಸ್, ನಾನು ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಇದ್ದೆ. ಸೊ ವಿಡಿಯೋ ಇನ್ ದ ಸೆನ್ಸ್ ಈ ವಿಷಯನ ಹೇಳಬೇಕು ಅಂತ ಇದ್ದೆ. ನಾನು ತುಂಬ ಸತಿ ಈ ಬ್ಯಾಗ್ದು ಪೋಸ್ಟ್ ಎಲ್ಲ ಹಾಕಿದಾಗ ತುಂಬ ಜನ ಈ ಬ್ಯಾಗ್ದು ಡೀಟೇಲ್ಸ್ ಎಲ್ಲ ಕೇಳಿದ್ರಿ. ಈ ಬ್ಯಾಗ್ ಬಂದುಬಿಟ್ಟು ಕಸ್ಟಮೈಸ್ಡ್ ಬ್ಯಾಗ್ ಆಗಿದೆ. ನೀವೆಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಹೆಸರು ಬರೆದಿದ್ದಾರೆ, ಸಪ್ನಾ ಅಂತ ಹೇಳಿ ಇಲ್ಲಿ ನನ್ನ ಹೆಸರನ್ನ ಬರ್ಸಿದ್ದೀನಿ. ಸ್ಟೋನಲ್ಲಿ ಬರ್ಸಿರೋ ಅಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ನಾನು ಈ ಬ್ಯಾಗ್ ಪರ್ಚೇಸ್ ಮಾಡಿ 5.5 ಇಯರ್ಸ್ ಆಯಿತು. ಇನ್ನೂ ಹೊಸ ಥರ ಇದೆ. ಅವಾಗೆಲ್ಲ ನೀವು ಲಿಂಕ್ ಕೇಳಿದಾಗ ನನ್ನ ಹತ್ರ ಲಿಂಕ್ ಅವೈಲಬಲ್ ಇರಲಿಲ್ಲ. ಲೈಕ್ ನಾನು ಎಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ಐ ಮೀನ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪರ್ಚೇಸ್ ಮಾಡಿದಲ್ವ, ಅವ್ರ ಪೇಜ್ ಹೆಸರು ಮರ್ತೋಗ್ಬಿಟ್ಟಿದ್ದೆ. ಸೊ ನಾನೇನೋ ಇವತ್ತು ಜಿಪ್ಪೆಲ್ಲ ಓಪನ್ ಮಾಡಿ ಚೆಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಇವ್ರ ವೆಬ್ಸೈಟ್ದು ಕಾರ್ಡ್ ಸಿಕ್ಕಿದೆ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿರೋದು ಬಂದುಬಿಟ್ಟು ಹೌಸ್ ಆಫ್ ಕಿಝೋ ಅನ್ನೋ ಒಂದು ವೆಬ್ಸೈಟಲ್ಲಿ. ತುಂಬಾ ಚೆನ್ನಾಗಿರುವಂಥ ಕಸ್ಟಮೈಸ್ ಬ್ಯಾಗ್ಸ್ ಎಲ್ಲ ಅವೈಲಬಲ್ ಇದೆ. ನಿಮಗೂ ಏನಾದರೂ ಬೇಕು ಅಂದರೆ ಅವ್ರ ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಏರ್ಪೋರ್ಟಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾವು ಏರ್ಪೋರ್ಟಿಗೆ ಹೊರಟೋ ಅಷ್ಟೊತ್ತಿಗೆ 10:45 ಆಗಿತ್ತು. ಆ್ಯಂಡ್ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 11:45 ಆಗಿತ್ತು. ಸೊ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರೋದ್ರಿಂದ ನಾವು 2 ಅವರ್ಸ್ ಬಿಫೋರೇ ಹೋಗಬೇಕಾಗಿತ್ತು. ಬಟ್ ಆದರೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ವರ್ಕ್ ಇತ್ತು ಅಂತ ಹೇಳಿ ನಾವು ಲೇಟಾಗಿ ಹೋದ್ವಿ. ಆಲ್ರೆಡಿ ಅಲ್ಲಿ ಬೋರ್ಡಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅರ್ಜೆಂಟಲ್ಲಿ ಹೋದ್ವಿ, ಬ್ಯಾಗೇಜ್ ಎಲ್ಲ ಹಾಕಿಬಿಟ್ಟು ಸೊ ಸೀದಾ ಬೋರ್ಡಿಂಗ್ ಕಡೆ ಹೋದ್ವಿ. ಸೊ ನಾವು ಹೊರಡೋಷ್ಟೊತ್ತಿಗೆ ಲೈಕ್ ನಮ್ಮ ಫ್ಲೈಟ್ ಇದ್ದಿದ್ದು 1:40. ಸೊ 1:40 ಅಂತ ಹೇಳಿದ್ರೆ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 5:15 ಆಗಬೇಕಾಗಿತ್ತು. ಸೊ ಇದು ಬಂದು ಕಂಪ್ಲೀಟ್ ಜರ್ನಿ ಬಂದು 4 ಅವರ್ಸ್ ಇದೆ. ಸೊ ಬಟ್ ನಾವು ಅಲ್ಲಿ ರೀಚ್ ಆಗಿ ನನ್ನ ಟೈಮ್ ನೋಡಿದಾಗ ಆಲ್ಮೋಸ್ಟ್ 7:30 ಆಗಿಬಿಟ್ಟಿತ್ತು. ನೋಡಿದ್ರೆ ನನಗೆ ಶಾಕು. ಇಲ್ಲಿ ಕತ್ಲಾಗಿದ್ದರೆ ಅಲ್ಲಿ ನೋಡಿದ್ರೆ ನೀವೇ ನೋಡ್ಬೋದು ಎಷ್ಟು ಬೆಳಕಾಗಿತ್ತು ಅಂತ ಹೇಳಿ. ಜಸ್ಟ್ 2 ಅವರ್ಸಲ್ಲಿ ಇಷ್ಟು ಬೆಳಕು ಬಂದಿತ್ತು. ಸೊ ತುಂಬಾ ಚೆನ್ನಾಗಿತ್ತು ಎಲ್ಲನೂ. ಬಟ್ ಆದರೆ ವ್ಯೂ ಅಂತೂ ಏನೂ ಕಾಣಿಸ್ತಾ ಇರಲಿಲ್ಲ. ಆ್ಯಂಡ್ ಲ್ಯಾಂಡ್ ಆಗಬೇಕಾದ್ರೆ ಸ್ವಲ್ಪ ಲೈಟಾಗಿ ವ್ಯೂ ಕಾಣಿಸ್ತು ಅಷ್ಟೇ. ಅದು ಬಿಟ್ಟು ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇದ್ದಿದ್ದ ಥರ ಏನೂ ಕಾಣಿಸ್ಲಿಲ್ಲ. ನಾನು ಸಮುದ್ರ ದಾಟಿ ಹೋಗ್ತಾ ಇದ್ದೀನಿ ಅನ್ನೋ ಫೀಲೇ ಇರಲಿಲ್ಲ. ಯಾಕಂದರೆ ಕತ್ಲಲ್ಲಿ ಯಾವ ಸಮುದ್ರ ದಾಟಿದ್ದು ಕೂಡ ಕಾಣಿಸ್ಲೇ ಇಲ್ಲ. ಆ್ಯಂಡ್ ಫೈನಲಿ ಇದು ಥೈಲ್ಯಾಂಡ್ ಏರ್ಪೋರ್ಟು. ಇದ್ರ ಹೆಸರು ಬಂದುಬಿಟ್ಟು ಸುವರ್ಣ ಭೂಮಿ. ಸೊ ಇಲ್ಲಿಗೆ ರೀಚ್ ಆಗಿ ನಾವು ಇಲ್ಲಿ ಇಮಿಗ್ರೇಷನ್ಸ್ ಎಲ್ಲನೂ ಮುಗಿಸ್ಕೊಂಡು ಅವರ ಕಾರ್ನ ಕೂಡ ಕಳಿಸಿದ್ರು, ಬ್ಯಾಗೇಜ್ ಎಲ್ಲ ಹಾಕಿಬಿಟ್ಟು. ಸೊ ನಾವು ನಮ್ಮ ರೂಮ್ ಕಡೆ ರೀಚ್ ಆದ್ವಿ. ಆ್ಯಂಡ್ ಲಿಟ್ರಲಿ ಹೇಳ್ತೀನಿ, ಇಲ್ಲಿಗೆ ಬಂದಮೇಲೆ ನನಗೆ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ. ಬರೀ ಬಿಲ್ಡಿಂಗ್ಸ್ ಮಾತ್ರ ತುಂಬ ಅಂದರೆ ತುಂಬ ದೊಡ್ಡ ಬಿಲ್ಡಿಂಗ್ಸ್ ಇದೆ. ಅಪಾರ್ಟ್ ಫ್ರಮ್ ಬಿಲ್ಡಿಂಗ್ಸು, ರೋಡು, ಕಾರ್ಸು ಅದೆಲ್ಲ ನೋಡ್ತಾ ಇದ್ದರೆ ರಿಯಲಿ ಸೇಮ್ ಟು ಸೇಮ್ ಅಂತಲೇ ಅನಿಸುತ್ತೆ ಬ್ರಿಡ್ಜಸ್ ಎಲ್ಲ ನೋಡಿದ್ರೆ. ಬಟ್ ಆದರೆ ಬಿಲ್ಡಿಂಗ್ಸ್ ಅಂತೂ ಎರಡು ಮಾತೇ ಇಲ್ಲ. ಕಂಪ್ಲೀಟ್ ಟಾಲ್ ಸ್ಟ್ರಕ್ಚರ್ಸ್ನ ಮಾಡಿದ್ದಾರೆ. ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈವನ್ ಕಾರ್ಸು ಅಷ್ಟೇ. ಕಾರ್ಸಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡೋ ಥರ ಕಾರ್ಸ್ ಇಲ್ಲಿ ಇಲ್ಲವೇ ಇಲ್ಲ. ಎಲ್ಲನೂ ತುಂಬ ಪಾಶ್ ಆಗಿರುವಂಥ ಕಾರ್ಸೇ ಯೂಸ್ ಮಾಡ್ತಾರೆ. ಆ್ಯಂಡ್ ನಮಗೆ ಪಿಕಪ್ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದು ಕೂಡ ಫಾರ್ಚುನರ್ ಕಾರ್ನ ತೊಗೊಂಡು ಬಂದಿದ್ರು, ಸಕ್ಕತ್ತಾಗಿತ್ತು. ಆ್ಯಂಡ್ ಫೈನಲಿ ನಾವು ರೂಮ್ನ ರೀಚ್ ಆದ್ವಿ. ರೂಮಿಗೆ ಬಂದಿದ್ದ ತಕ್ಷಣ ಚೆಕ್ ಇನ್ ಆದ್ವಿ. ಸೊ ಇದೂ ಅಷ್ಟೇ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ದಂಥದ್ದು. ಈ ರೂಮ್ಗೂ ಅಷ್ಟೇ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ. ಬಟ್ ಆದರೆ ರೂಮ್ ಕೊಟ್ಟಮೇಲೆ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ತುಂಬಾ ಚಿಕ್ಕ ರೂಮ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಫೋಟೋದಲ್ಲಿ ತೋರಿಸಿದ್ದೆ ಬೇರೆ, ಬಟ್ ಇಲ್ಲಿ ಕೊಟ್ಟಿರೋದೇ ಬೇರೆ. ಬಟ್ ಆದರೆ ಇವ್ರ ಹತ್ರ ಮಾತಾಡೋದಕ್ಕೂ ಆಗಲ್ಲ, ಬಿಕಾಸ್ ನಮ್ಮ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ. ಸೊ ನೋಡಿಕೊಂಡು ಬುಕ್ ಮಾಡ್ಕೊಂಡು ಬರಬೇಕು ಅಂತ ಅದಕ್ಕೆ ಹೇಳೋದು. ಸೊ ನಾವು ಬುಕ್ ಮಾಡಿದ್ದಂಥ ರೂಮ್ ಬಂದು 9th ಫ್ಲೋರಲ್ಲಿ. ಸೊ ರೂಮ್ ನೀವೇ ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ. ತುಂಬಾ ಕಂಜೆಸ್ಟೆಡ್ ಆಗಿದೆ. ಬಟ್ ನಾವು ಕೊಟ್ಟಿರೋ ದುಡ್ಡಿಗೆ ರಿಯಲಿ ವರ್ತ್ ಇಲ್ಲ.
ಬಟ್ ಆದರೂ ಪರವಾಗಿಲ್ಲ, ಇಷ್ಟು ದೂರ ಬಂದಮೇಲೆ ಮೂಡ್ ಆಫ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಫ್ರೆಶ್ ಅಪ್ ಆದ್ವಿ. ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ನಾವು ಯಾವುದೇ ಆ ಥರ ಆ್ಯಕ್ಟಿವಿಟೀಸ್ನ ಬುಕ್ ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ. ಸೊ ಡೈರೆಕ್ಟಾಗಿ ಇವಾಗ ನಮ್ಮ ಫೋನಲ್ಲಿ ಇಂಟರ್ನೆಟ್ ಕಾಲ್ಸ್ ಏನು ವರ್ಕ್ ಆಗ್ತಿರಲಿಲ್ಲ ಅಂತ ಹೇಳಿ, ಇಲ್ಲಿ ನಾವೇನೇ ಇದ್ದರೂ ಈ ಕಂಟ್ರೀಲಿ 5 ಡೇಸ್ ಇರ್ತೀವಿ ಅಂದ್ಬಿಟ್ಟು ಒಂದು ಈ ಸಿಮ್ನ ಪರ್ಚೇಸ್ ಮಾಡಿಬಿಡೋಣ ಅಂತ ಹೇಳಿ ಪರ್ಚೇಸ್ ಮಾಡೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂತೂ ಸಿಕ್ಕಾಬಟ್ಟೆ ಬಿಸಿಲಿತ್ತು ಅಂತ ಹೇಳಿ ನಾನು ಎಲ್ಲಿ ಸನ್ಸ್ಕ್ರೀನ್ನ ಹಾಕೋತಾ ಇದ್ದೀನಿ. ಸೊ ಈ ಸನ್ಸ್ಕ್ರೀನ್ ಬಗ್ಗೆ ತುಂಬ ಜನ ಕೇಳಿದ್ರಿ. ಇದು ಬಂದು ಹೈಪನ್ ಕೂಲಿಂಗ್ ಸನ್ಸ್ಕ್ರೀನ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈವನ್ ಫೇಸ್ಗೆ ಹಾಕಿದ್ರು ಅಷ್ಟೇ ತುಂಬಾ ಕೂಲಾಗಿರುತ್ತೆ, ಆ್ಯಂಡ್ ಬಾಡಿಗೆ ಹಾಕಿದ್ರು ಅಷ್ಟೇ ತುಂಬ ಕೂಲಾಗಿರುತ್ತೆ. ಈವನ್ ನನ್ನ ಹಸ್ಬೆಂಡು ಕೂಡ ಇದನ್ನೇ ಅಪ್ಲೈ ಮಾಡಿಕೊಂಡ್ರು. ಸೊ ಇಬ್ಬರು ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೊರಟ್ವಿ. ಈ ಹೋಟೆಲ್ ರೂಮ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಒಳಗಡೆ ರೂಮ್ಗಳು ಮಾತ್ರ ತುಂಬ ಚಿಕ್ಕದು, ಬಟ್ ಈಚೆ ಔಟ್ಸೈಡ್ ಕಾರಿಡೋರ್ಸ್ ಎಲ್ಲ ಇದೆಯಲ್ಲ ಅದೇ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಫೋಟೋಸ್ಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ರೂಮ್ ಆಪೋಸಿಟೇ ಗಣೇಶನ ನೋಡಿದೆ, ತುಂಬಾ ಚೆನ್ನಾಗಿದೆ. ಅದು ಬೇರೆ ಕಂಟ್ರೀಲಿ ಈ ಥರ ಗಣೇಶನ ನೋಡೋದಕ್ಕೆ ಖುಷಿ ಆಯಿತು. ಆ್ಯಂಡ್ ಸ್ಟ್ರೀಟ್ ವಾಕ್ ಮಾಡ್ತಾ ಮಾಡ್ತಾ ಫುಲ್ ಸುಸ್ತಾಗಿ ನಾನು ರೋಡಲ್ಲೇ ಕೂತ್ಕೊಂಡ್ಬಿಟ್ಟೆ. ಸಿಕ್ಕಾಬಟ್ಟೆ ಕಾಲು ನೋವು ಬರ್ತಿದೆ. ಆ್ಯಂಡ್ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇಲ್ಲ, ಅಷ್ಟೊಂದು ಇರಲಿಲ್ಲ. ವಾಕಲ್ಲೇ ಹೋಗಬೇಕು ಅಂತ ಹೇಳಿ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಸುಸ್ತಾಯಿತು ಅಂತ ಕೂತ್ಕೊಂಡೆ. ಆ್ಯಂಡ್ ರೋಡ್ ಎಲ್ಲ ನೋಡ್ಬೋದು ಇಂಡಿಯಾದಲ್ಲಿ ಹೇಗಿದೆ ಸೇಮ್ ಅದೇ ಥರ ಇದೆ. ಈ ಥರ ಖಾಲಿ ಜಾಗ ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ಇರುತ್ತಲ್ಲ ಸೇಮ್ ಹಂಗೆ ಇದೆ. ಆ್ಯಂಡ್ ಇವನ್ ವೆಹಿಕಲ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಹಾಗೆ ಅಂಗಡಿಗಳೆಲ್ಲ ಇರಲ್ಲ ಇಲ್ಲಿ, ಲೋಕಲ್ ಸ್ಟೋರ್ಸ್ ಎಲ್ಲ ಈ ಥರ ಸೂಪರ್ ಮಾರ್ಕೆಟ್ ಮಾತ್ರನೇ ಇರೋದು. ಸೊ ಸೂಪರ್ ಮಾರ್ಕೆಟ್ಗೆ ಹೋಗಿ ನನಗೇನೋ ಒಂದು ಪರ್ಚೇಸ್ ಮಾಡಬೇಕಾಗಿತ್ತು ಅಂತ ಹೇಳಿ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿಕೊಂಡು ಹಾಗೆ ಒಂದು ಐಸ್ ಟೀನ ತೊಗೊಂಡು ಕುಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಐಸ್ ಟೀನ ಈ ಥರ ಕೊಡ್ತಾರೆ, ಅವ್ರೇನು ಕೊಡೋದಿಲ್ಲ, ನಾವೇ ತೊಗೋಬೇಕು. ಆ್ಯಂಡ್ ಫುಡ್ ಅಂತೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಲೇ ಇಲ್ಲ, ಬಿಕಾಸ್ ಇಲ್ಲಿರೋಂಥ ಫುಡ್ಡು ನಮಗೆ ಸೆಟ್ ಆಗಲ್ಲ ಅಂತ ಹೇಳಿ ಡೈರೆಕ್ಟ್ KFCಗೆ ಹೋದ್ವಿ. KFCನೂ ಅಷ್ಟೇ ನಮ್ಮ ಇಂಡಿಯಾ ಟೇಸ್ಟ್ ಬರೋದೇ. ಸೊ ಬೇರೆ ಕಂಟ್ರಿಗೆ ಬಂದು ಫುಡ್ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೂ ಹೋಗಬಾರ್ದು ಅಂತ ಹೇಳಿ ಕೊಟ್ಟಿದ್ದನ್ನು ತಿನ್ಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಇವಾಗ ನಾವು ಸೆಂಟ್ರಲ್ ಮಾಲಲ್ಲಿದ್ದೀವಿ, ಬ್ಯಾಂಕಾಕ್ ಸೆಂಟ್ರಲ್ ಮಾಲಲ್ಲಿ. ಸೊ ಇಲ್ಲಿ ನಮಗೆ ಈ ಸಿಮ್ ಪರ್ಚೇಸ್ ಮಾಡಬೇಕಾಗಿತ್ತು ಅಂತ ಬಂದಿದ್ವಿ. ಸೊ ಇಲ್ಲೂ ಅಷ್ಟೇ ಸೇಮ್ ಮಾಲ್ಗಳು ಎಲ್ಲನೂ ನಮ್ಮ ಇಂಡಿಯಾದಲ್ಲಿ ಮಾಲ್ ಹೆಂಗಿದೆಯೋ ಹಂಗೆ ಇದೆ. ಹಾಗೆ ನಂಗೆ ಈ ರೋಡ್ ಅಂತೂ ಲಿಟ್ರಲಿ ಮೆಜೆಸ್ಟಿಕ್ ಫೀಲ್ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಮೆಜೆಸ್ಟಿಕಲ್ಲಿ ಹೆಂಗಿದೆ ಸೇಮ್ ಹಂಗೆ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಮನುಷ್ಯರು ಮಾತ್ರ ಡಿಫ್ರೆನ್ಸ್ ಆಗಿದ್ದಾರೆ ಅಷ್ಟೇ, ಮನುಷ್ಯರು ಕಲರು ಅವ್ರ ಭಾಷೆ ಮಾತ್ರ ಡಿಫ್ರೆನ್ಸು. ಅದು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ಒಂದು 5-5 ನಿಮಿಷಕ್ಕೂ ಒಂದೊಂದು ಬಸ್ ಹೋಗುತ್ತೆ. ನಮ್ಮ ಇಂಡಿಯಾದಲ್ಲಿ BMTC ಬಸ್ ಹೆಂಗೆ ಹೋಗುತ್ತೋ ಸೇಮ್ ಅದೇ ಥರ. ಆ್ಯಂಡ್ ಜನಗಳು ಅಷ್ಟೇ ಕ್ರೌಡೆಡ್ ಆಗಿರ್ತಾರೆ. ಹಾಗೆ ಸ್ವಲ್ಪ ಖಾಲಿನೂ ಇತ್ತು. ನೋಡೋದಕ್ಕಂತೂ ಸೇಮ್ ನಮ್ಮ ಇಂಡಿಯಾ ಥರನೇ ಇದೆ, ಬಟ್ ಆದರೆ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲಂದ್ರಲ್ಲಿ ಗಲೀಜು ಹಾಕಿಲ್ಲ ಅಷ್ಟೇ. ಅದು ಬಿಟ್ಟರೆ ಸೇಮ್ ನಮ್ಮ ಇಂಡಿಯಾ ಹೆಂಗಿದೆಯೋ ಬ್ಯಾಂಕಾಕು ಅದೇ ಥರ ಇದೆ. ಹಾಗೆ ನಾನು ಹೇಳಿದ್ನಲ್ಲ, ಇವಾಗ ಫಸ್ಟ್ ಡೇ ಯಾವುದೋ ಆ್ಯಕ್ಟಿವಿಟೀಸ್ನ ಇಟ್ಕೊಂಡಿರಲಿಲ್ಲ, ಬಟ್ ಆದರೆ ಈವ್ನಿಂಗಿಗೆ ಒಂದು ಆ್ಯಕ್ಟಿವಿಟಿ ಇತ್ತು. ಅದೇನು ಅಂತ ಹೇಳಿದ್ರೆ ಕ್ರೂಸ್ ಡಿನ್ನರ್ ಅಂತ ಹೇಳಿ. ಕ್ರೂಸಲ್ಲಿ ಡಿನ್ನರಿಗೆ ಕರ್ಕೊಂಡು ಹೋಗ್ತಾರೆ. ಲೈಕ್ ಇಲ್ಲಿ ಬೀಚಸ್ ಎಲ್ಲ ಇದೆಯಲ್ಲ ಅದ್ರ ಬ್ಯಾಕ್ ವಾಟರಲ್ಲಿ ಕ್ರೂಸ್ ಇರುತ್ತೆ, ಅದರಲ್ಲಿ ಡಿನ್ನರಿಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಏನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ನಾನು ನಾರ್ಮಲ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆ್ಯಂಡ್ ಇದು ಬಂದುಬಿಟ್ಟು ಮಾಲಿಗೆ ಕನೆಕ್ಟ್ ಆಗಿರುತ್ತೆ. ಸೊ ನಾವು ಮಾಲಿಂದ ಆ ಕ್ರೂಸಿಗೆ ಹೋಗಬೇಕಾಗಿರುತ್ತೆ. ಅದರ ಹೆಸರು ಬಂದು ಟರ್ಮಿನಲ್ 21 ರಾಮ ಅಂತ. ತುಂಬ ಚೆನ್ನಾಗಿದೆ. ಲೈಕ್ ನಾನು ಹೋದಾಗ ಅಷ್ಟೊಂದು ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಬೆಳ್ಕೊತಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬಟ್ ನೈಟ್ ಟೈಮ್ ಹಾಕ್ತಾ ರಿಯಲಿ ಸೂಪರ್ ಅಂದರೆ ಸೂಪರಾಗಿ ಕಾಣಿಸ್ತಾ ಇತ್ತು. ನೀವೆಲ್ಲಿ ನೋಡ್ಬೋದು ಆಲ್ರೆಡಿ ಕ್ರೂಸ್ ಬಂದಿದೆ. ಇಲ್ಲಿ ಟಿಕೆಟ್ ಸಿಸ್ಟಮ್ ಇರುತ್ತೆ. ಸೊ ಟಿಕೆಟ್ ಕೊಡ್ತಾರೆ, ಅಪ್ಪರ್ ಆ್ಯಂಡ್ ಲೋವರ್ ಅಂತ. ನಮಗೆ ಅಪ್ಪರ್ ಸಿಕ್ಕಿತ್ತು, ಸೊ ನಾವು ಮೇಲ್ಗಡೆ ಹೋದ್ವಿ. ಸೊ ಅಲ್ಲಿ ಅಷ್ಟೇ ಅವರು ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಹಾಕಿರ್ತಾರೆ. ಆ್ಯಂಡ್ ಎಲ್ಲನೂ ಕೂಡ ಹಿಂದಿ, ತಮಿಳ್, ತೆಲುಗು, ಕನ್ನಡ ಈ ಥರ ಸಾಂಗ್ಸೇ ಹಾಕಿದ್ದು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ಇಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅಂತ ಹೇಳಿದ್ರೆ ನಾನು ಇನ್ನೂ ಚೆನ್ನಾಗಿ ರೆಡಿಯಾಗಿ ಬರ್ತಾಯಿದ್ದೆ, ಬಟ್ ಆದರೆ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಲ್ವಾ. ಸೊ ನಾರ್ಮಲ್ ಈವ್ನಿಂಗ್ ಅಂದ್ಬಿಟ್ಟು ನಾನು ಕಂಫರ್ಟಬಲ್ ಕ್ಲಾತ್ಸಲ್ಲಿ ಬಂದಿದ್ದೆ. ಆ್ಯಂಡ್ ಈವನ್ ಅನ್ಲಿಮಿಟೆಡ್ ಡಿನ್ನರ್ ಕೂಡ ಇರುತ್ತೆ. ಫುಡ್ಡು ಅಷ್ಟೇ ಅನ್ಲಿಮಿಟೆಡ್, ವೆಜ್ ನಾನ್ ವೆಜ್ ಎಲ್ಲನೂ ಇತ್ತು. ಸೊ ನಾವಂತೂ ತುಂಬಾ ತಿಂದೆ ಕೂಡ, ಬಿಕಾಸ್ ಇಲ್ಲಿ ನಾರ್ಮಲ್ ಇಂಡಿಯನ್ ಫುಡ್ಡೆಲ್ಲ ಅಷ್ಟೊಂದು ಸಿಗೋದಿಲ್ಲ, ಬಟ್ ಆದರೆ ಈ ಕ್ರೂಸಲ್ಲಿ ಇಂಡಿಯನ್ ಕುಷನ್ನ ಮಾಡಿರ್ತಾರೆ. ಸೊ ಫುಲ್ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಬಂದೆ. ಸೊ ಇದಾಗಿತ್ತು ನನ್ನ ಫಸ್ಟ್ ಡೇ ಇನ್ ಬ್ಯಾಂಕಾಕ್.